ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಅಮಿತ್ ಶಾ ಅವರು ಭರ್ಜರಿ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಸಂಜೆ 5:50ಕ್ಕೆ ಅವರು ಶೆಟ್ಟಿಹಳ್ಳಿ ಹೆಲಿಪ್ಯಾಡ್ಗೆ ಆಗಮನ ಆಗುತ್ತೆ. 5:50ರ ನಂತರದಲ್ಲಿ ಚಿಕ್ಕಮಗಳೂರು ಗ್ರಾಮಕ್ಕೆ ಆಗಮಿಸುತ್ತಾರೆ. 6 ಗಂಟೆಯಿಂದ ಆರಂಭವಾಗುತ್ತೆ ಒಂದು ಭರ್ಜರಿ ರೋಡ್ ಶೋ. ಹೀಟಪ್ ಆಗ್ತಾ ಇದೆ ಚುನಾವಣಾ ಒಂದು ಕಾವು. ಈಗಾಗಲೇ ಚನ್ನಪಟ್ಟಣದ ಪೊಲೀಸ್ ಠಾಣಾ ವೃತ್ತದಲ್ಲಿ ಬೃಹತ್ ರೋಡ್ ಶೋ ನಡೆಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಠಾಣಾ ವೃತ್ತದಲ್ಲೇ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಸಹ ಮಾಡಲಿದ್ದಾರೆ. ಸಂಜೆ 6ಕ್ಕೆ ಚಿಕ್ಕಮಗಳೂರು ಗ್ರಾಮದಿಂದ ರೋಡ್ ಶೋ ಅನ್ನು ಆರಂಭ ಮಾಡ್ತಾರೆ. ಚನ್ನಪಟ್ಟಣದ ಪೊಲೀಸ್ ಠಾಣೆ ವೃತ್ತದವರೆಗೂ ಕೂಡ ಬೃಹತ್ ರೋಡ್ ಶೋ ಅನ್ನು ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಮಿತ್ ಶಾ ಅವರು ಬಂದ ನಂತರದಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಒಂದು ರೀತಿ ಬಿಸಿ ಬಿಸಿ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಕಾರಣ ಅಲ್ಲಿ ಘಟಾನುಘಟಿ ನಾಯಕರ ಒಂದು ಫೈಟ್ ಎದುರಾಗಿದೆ. ಒಂದು ಡಿ.ಕೆ. ಶಿವಕುಮಾರ್ ಅವರ ಕೋಟಿಯನ್ನ ಛಿದ್ರ ಮಾಡ್ತಾರಾ ಮಂಜುನಾಥ್ ಅವರು ಅನ್ನುವಂತಹ ಪ್ರಶ್ನೆ. ಸಾಫ್ಟ್ ನೇಚರ್ ಮಂಜುನಾಥ್ ಅವರು ವೈದ್ಯರು, ಅವರು ಹಲವಾರು ಜನರ ಜೀವ ಉಳಿಸಿದ್ದಾರೆ, ಅವರನ್ನ ಕೈ ಹಿಡಿತೀವಿ ಅನ್ನುವಂತಹ ಜನರ ಅಭಿಪ್ರಾಯ. ಎರಡರಲ್ಲಿ ಯಾವ್ದು ಗೆಲ್ಲುತ್ತೆ ಕಾದು ನೋಡಬೇಕು. ರೈಟ್, ನಮ್ಮ ಮೂವರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ವಿನಯ್ ಮತ್ತು ಶ್ರೀನಿವಾಸ್. ಮೊದಲನೇದಾಗಿ ವಿನಯ್, ಸದ್ಯ ಯಾವ ರೀತಿಯಾಗಿದೆ ಬೆಂಗಳೂರು ಗ್ರಾಮಾಂತರದ ಒಂದು ಚುನಾವಣಾ ಪ್ರಕ್ರಿಯೆ? ಈಗ ಅಮಿತ್ ಶಾ ಅವರು ಬಂದ ನಂತರದಲ್ಲಿ ಇದರ ಚುರುಕು ಮತ್ತಷ್ಟು ಮುಟ್ಟಬಹುದಾ, ಹೇಗೆ? ಖಂಡಿತವಾಗ್ಲೂ ಜೀವ, ಯಾಕಂದ್ರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಶತಾಯಗತಾಯವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ನಾಯಕರು ಕೂಡ ಸಾಕಷ್ಟು ರೀತಿಯ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಅಮಿತ್ ಶಾ ಅವರ ಒಂದು ಬೃಹತ್ ರೋಡ್ ಶೋ ಅನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವಂತದ್ದು. ಸುಮಾರು ಸಂಜೆ 5:50ಕ್ಕೆ ಚನ್ನಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಹೆಲಿಪ್ಯಾಡ್ಗೆ ಅಮಿತ್ ಶಾ ಅವರು ಆಗಮನ ಮಾಡುತ್ತೆ. ಅಲ್ಲಿಂದ ನೇರವಾಗಿ ಚಿಕ್ಕಮಗಳೂರು ಗ್ರಾಮದ ಬಳಿ ರಸ್ತೆಯ ಮೂಲಕ ಬಂದು ಚಿಕ್ಕಮಗಳೂರು ಗ್ರಾಮದಿಂದ ಚನ್ನಪಟ್ಟಣದ ಪೊಲೀಸ್ ಠಾಣಾ ವೃತ್ತ ಏನಿದೆ, ಈ ವೃತ್ತದವರೆಗೂ ಕೂಡ ಬೃಹತ್ ರೋಡ್ ಶೋ ಕೂಡ ಇರುತ್ತೆ. 25ರಿಂದ 30,000 ಜನ ಭಾಗಿಯಾಗುವಂತ ಒಂದು ನಿರೀಕ್ಷೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಸ್ಥಳೀಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಭಾಗದಲ್ಲಿ ಹೆಚ್ಚು ಬಿಜೆಪಿಗೆ ಲೀಡ್ ಸಿಗುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ರೋಡ್ ಶೋ ಅನ್ನು ಹಮ್ಮಿಕೊಂಡಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಹೆಚ್ಚು ಮತಗಳಿವೆ. ಇವೆಲ್ಲವನ್ನು ಕೂಡ ಒಗ್ಗೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೂ ಕೂಡ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಇವತ್ತು ಅಮಿತ್ ಶಾ ರೋಡ್ ಶೋ ನಡೆಸುವಂತ ಮೂಲಕ ಸತತ 3 ಬಾರಿ ಗೆದ್ದಿರುವಂತ ಸಂಸದ ಡಿ.ಕೆ. ಸುರೇಶ್ ಅವರೇನಿದ್ದಾರೆ, ಅವರ ಗೆಲುವಿಗೆ ಬ್ರೇಕ್ ಹಾಕಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇಟ್ಕೊಂಡಿರುವಂತದ್ದು. ಹಾಗಾಗಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಯನ್ನ ಅವರು ನಡೆಸ್ಕೊಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇವತ್ತಿನ ರೋಡ್ ಶೋ ಏನಿದೆ, ರೋಡ್ ಶೋಗೆ ಈಗಾಗಲೇ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿದೆ, ಹಳೆ ಹೆದ್ದಾರಿಯಲ್ಲಿ ಈ ಒಂದು ರೋಡ್ ಶೋ ಸಾಗಿ ಬರುತ್ತೆ. ಮಂಗಳವಾರಪೇಟೆ ಅಂದ್ರೆ ಚಿಕ್ಕಮಗಳೂರು ಸಮೀಪದ ಮಂಗಳವಾರಪೇಟೆ ಅನ್ನೋ ಜಾಗ ಏನಿದೆ, ಆ ಜಾಗದಿಂದ ಏನೋ ಪೊಲೀಸ್ ಠಾಣಾ ವೃತ್ತದವರೆಗೂ ಕೂಡ ರೋಡ್ ಶೋ ಇರುತ್ತೆ. ಈಗಾಗಲೇ ರಸ್ತೆ ಇಕ್ಕೆಲೆಗಳಲ್ಲಿ ಬಿಜೆಪಿ ಜೆಡಿಎಸ್ ಬಾವುಟಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಅಮಿತ್ ಶಾ ಅವರ ಒಂದು ಫ್ಲೆಕ್ಸ್ ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. 500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ರಸ್ತೆ ಇಕ್ಕೆಲೆಗಳಲ್ಲಿ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿ ಸಾಕಷ್ಟು ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಸುಮಾರು 5:50ರ ವೇಳೆಗೆ ಈ ಒಂದು ಚನ್ನಪಟ್ಟಣಕ್ಕೆ ಅಮಿತ್ ಶಾ ಅವರು ಆಗಮಿಸ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿರುವಂತದ್ದು. ದಿವ್ಯಾ, ನಿವಾಸ, ಸದ್ಯ ತಾವಿರುವಂತಹ ಸ್ಪಾಟ್ ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಹೇಗ್ ಸಾಗುತ್ತೆ ಈ ರ್ಯಾಲಿ? ದಿವ್ಯಾ, ನಾನೀಗ ಅಮಿತ್ ಶಾ ಅವರು ರೋಡ್ ಶೋ ಅನ್ನ ಪ್ರಾರಂಭ ಮಾಡುವಂತಹ ಸ್ಥಳದಲ್ಲಿದ್ದೇನೆ. ಅವ್ರಿಗಾಗಿ ವಿಶೇಷ ವಾಹನ ಸಿದ್ಧ ಮಾಡಲಾಗಿದೆ. ನನ್ನ ಹಿಂಬದಿ ಭಾಗದಲ್ಲಿ ವಾಹನವನ್ನು ತೋರಿಸ್ತೇನೆ. ಈ ಬಾರಿ ಬಿಜೆಪಿಯ ಸ್ಲೋಗನ್ 400ಕ್ಕಿಂತ ಹೆಚ್ಚು ಸೀಟನ್ನು ತೆಗೆದುಕೊಳ್ಬೇಕು ಅಂತ. ಸೊ ಅದನ್ನೇ ಈಗ ಅಮಿತ್ ಶಾ ಅವರು ರೋಡ್ ರ್ಯಾಲಿ ನಡೆಸುವಂತಹ ಆ ವಾಹನದ ಮೇಲೂ ಕೂಡ ಬರೆಯಲಾಗಿದೆ. ಈ ಬಾರಿ 400 ಮೀರಿ ಅನ್ನುವಂತಹ ಸ್ಲೋಗನ್ ಅನ್ನ ಹಾಕಿದ್ದಾರೆ. ಮತ್ತೆ ಈ ಒಂದು ವಾಹನಕ್ಕೆ ವಿಶೇಷವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರ ಎರಡೂ ಪಕ್ಷದ ರಾಜ್ಯ ನಾಯಕರನ್ನ ಮತ್ತೆ ನರೇಂದ್ರ ಮೋದಿಯವರು, ದೇವೇಗೌಡರು, ಜೆ.ಪಿ. ನಡ್ಡಾ ಅವರು, ಕುಮಾರಸ್ವಾಮಿ, ವಿಜಯೇಂದ್ರ, ಯಡಿಯೂರಪ್ಪ ಅವರು, ಅಶೋಕ್ ಅವರ ಫೋಟೋಗಳನ್ನು ಹಾಕಲಾಗಿದೆ. ಎರಡೂ ಪಕ್ಷದ ಚಿಹ್ನೆಗಳನ್ನ ಹಾಕಿ ವಿಶೇಷವಾಗಿ ವಾಹನವನ್ನ ತಯಾರಿ ಮಾಡಲಾಗಿರುವಂತದ್ದು. ರೋಡ್ ಶೋ ಮಂಗಳವಾರಪೇಟೆಯಿಂದ ಪ್ರಾರಂಭ, ಅಂದ್ರೆ ಈಗ ನಿಂತಿರುವಂತಹ ಜಾಗದಿಂದ ಪ್ರಾರಂಭ ಆಗುತ್ತೆ. ಈ ಒಂದು ವಾಹನದ ಮೇಲೆ ಅಮಿತ್ ಶಾ ಅವರು ನಿಂತು ಸುಮಾರು 1.5 ಕಿಲೋಮೀಟರ್ಗಳಷ್ಟು ರೋಡ್ ಶೋನ ಮಾಡ್ತಾರೆ. ಸೊ ಈ ಒಂದು ರೋಡ್ ಶೋಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಿದ್ದೀಗ. ವಾಹನಕ್ಕೆ ಹೂ ಹಾಕುವಂತಹ ಕೆಲಸವನ್ನ ಕಾರ್ಯಕರ್ತರು ಮಾಡ್ತಿರುವಂತದ್ದು. ದಿವ್ಯಾ, ಇನ್ನು ಸುಮಾರು ನಾನು ಈಗಾಗಲೇ ಹೇಳಿದೆ 1 ಕಿಲೋಮೀಟರ್ಗಳಷ್ಟು ರೋಡ್ ಶೋನ ಅಮಿತ್ ಶಾ ಅವರು ಮಾಡ್ತಾರೆ. ಹಾಗಾಗಿ ಮಂಗಳವಾರಪೇಟೆಯಿಂದ
ಪೊಲೀಸ್ ಠಾಣೆ ಸರ್ಕಲ್ ವರೆಗೂ ಕೂಡ ವಿಶೇಷವಾದಂತಹ ಭದ್ರತೆಯನ್ನು ಹಾಕಲಾಗಿದೆ. ಪೊಲೀಸರು ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಹಗ್ಗಗಳನ್ನ ತಂದು ಈ ವಾಹನದ ಸುತ್ತ ಹಗ್ಗಗಳ ರಕ್ಷಣೆಯಲ್ಲಿ ಈ ಒಂದು ವಾಹನವನ್ನ ಸಾಗಿಸ್ತಾರೆ. ಅದ ನೋಡಬಹುದು ನೀವು, ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದು ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಿರುವಂತದ್ದು. ಇನ್ನು ರೋಡ್ ಶೋ ನಡೆಸುವಂತಹ ಜಾಗದಲ್ಲಿ ಎರಡೂ ಪಕ್ಷಗಳ ಬಾವುಟಗಳನ್ನ ಹಾಕಿ ಸಿದ್ಧತೆಗಳನ್ನ ಮಾಡಲಾಗಿದೆ. ನಾನು ಈ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮಂಗಳವಾರ ಪೇಟೆಯ ಸರ್ಕಲ್ ನಿಂದ ಅಪ್ ಟು ಪೊಲೀಸ್ ಠಾಣೆ ಸರ್ಕಲ್ ವರೆಗೂ ಈ ಒಂದು ರ್ಯಾಲಿ ಇರುತ್ತೆ. ಅದಕ್ಕೆ ಎರಡೂ ಬದಿಯಲ್ಲಿ ಒನ್ ವೇ ಅನ್ನ ಮಾಡಿದ್ದಾರೆ. ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿ ಆ ಬ್ಯಾರಿಕೇಡ್ ಗಳ ಮೇಲೆ ಬಿಜೆಪಿ ಮತ್ತೆ ಜೆಡಿಎಸ್ ನ ಬಾವುಟಗಳನ್ನ ಕಟ್ಟಿ ಸಿದ್ಧತೆಗಳನ್ನ ಮಾಡಿದ್ದಾರೆ. ಸರ್, ಒಟ್ಟಾರೆಯಾಗಿ ಅಮಿತ್ ಶಾ ಅವರು ಮೊದಲ ರ್ಯಾಲಿಯಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ ಇದು ಚುನಾವಣಾ ಪ್ರಚಾರದ ಮೊದಲ ದಿನ, ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಬ್ರದರ್ಸ್ ಅವರ ಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲ ರೋಡ್ ರ್ಯಾಲಿಯನ್ನ ಚನ್ನಪಟ್ಟಣದಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. 6 ಗಂಟೆಗೆ ರೋಡ್ ಶೋ ಪ್ರಾರಂಭ ಆಗುತ್ತೆ. ಈ ಮೂಲಕ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಸಮರವನ್ನ ಸಾರುವಂತದ್ದು, ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಬ್ರದರ್ಸ್ ನ ಕೋಟೆಯನ್ನ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಮೊದಲ ಪ್ರಚಾರವನ್ನ ಪ್ರಾರಂಭ ಮಾಡುವಂತದ್ದು. ಶ್ರೀನಿವಾಸ್, ರೋಹಿತ್, ಎಲ್ಲಿಗೆ ಬರ್ತಾರೆ ಅಮಿತ್ ಶಾ ಅವರು? ಅಲ್ಲಿಗೆ ಬರುವಂತಹ ಅಮಿತ್ ಶಾ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ, ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಯಾರೆಲ್ಲ ನಾಯಕರು ಆಗಮಿಸ್ತಾ ಇದ್ದಾರೆ? ಅಲ್ಲಿನ ಎಕ್ಸಾಕ್ಟ್ ಈ ಟೈಮಿಗೆ ಬರ್ತಾರೆ ಅಂತ ಅಂದ್ರೆ 5:45 ಅಂತ ಹೇಳ್ತಿದ್ದಾರೆ. ಆ ಟೈಮಿಗೆ ರೀಚ್ ಆಗಬಹುದಾ? ಸರಿಸುಮಾರು 6 ಗಂಟೆಗೆ ಈ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ ಅಂತ ಸದ್ಯದ ಮಾಹಿತಿ ಹೇಳ್ತಾ ಇರುವಂತದ್ದು. ಈ ಒಂದು ರ್ಯಾಲಿಯಲ್ಲಿ ಅಭ್ಯರ್ಥಿಯಾದಂತಹ ಮಂಜುನಾಥ್ ರವರು ಮತ್ತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ವಿಜಯೇಂದ್ರ ಅವರು ಪ್ರಮುಖವಾಗಿ ಈ ರ್ಯಾಲಿಯಲ್ಲಿ ಇರ್ತಾರೆ. ಮತ್ತೆ ಅಮಿತ್ ಶಾ ಅವರು ಬಂದಂತಹ ಸಂದರ್ಭದಲ್ಲಿ ಅವರನ್ನ ವೆಲ್ಕಮ್ ಮಾಡೋ ನಿಟ್ಟಿನಲ್ಲಿ ಸಿ.ಪಿ. ಯೋಗೇಶ್ ಅವರು ಕೂಡ ಜಾಯ್ನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಾನಿದೀಗ ಸದ್ಯ ರ್ಯಾಲಿ ಹೋಗುವಂತಹ ಮಧ್ಯಭಾಗದಲ್ಲಿದ್ದೀನಿ. ಇಲ್ಲಿ ಗಮನಿಸಬಹುದು, ಸುತ್ತಲೂ ಕೂಡ ಏನು ಬಿಜೆಪಿ ಧ್ವಜಗಳಾಗ್ಬೋದು ಮತ್ತೆ ಜೆಡಿಎಸ್ ನ ಧ್ವಜಗಳನ್ನ ಹಾಕಿ ಇಲ್ಲೆಲ್ಲರೂ ಕೂಡ ಶೃಂಗಾರ ಮಾಡಿದ್ದಾರೆ. ಮತ್ತೆ ಫ್ಲೆಕ್ಸ್ಗಳು ಕೂಡ ಇರುವಂತದ್ದು, ಅಂದ್ರೆ ಮೈತ್ರಿ ಅಭ್ಯರ್ಥಿ ಮತ್ತೆ ಅಮಿತ್ ಶಾ ಮತ್ತೆ ಕುಮಾರಸ್ವಾಮಿ ಅವರು ಇರುವಂತಹ ಒಂದು ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಮುಂದೆ ಒಂದು 100 ಮೀಟರ್ ಹೋದ್ರೆ ಅಲ್ಲಿ ಅಮಿತ್ ಶಾ ಅವರ ರ್ಯಾಲಿಗೆ ಒಂದು ಅಲ್ಪ ವಿರಾಮ, ಅಂದ್ರೆ ಅರ್ಧ ಭಾಗದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಭಾಷಣವನ್ನು ಕೂಡ ಮಾಡುವಂತದ್ದು. ಆ ಭಾಷಣದ ವೇಳೆ ಡಿ.ಕೆ. ಬ್ರದರ್ಸ್ ವಿರುದ್ಧವಾಗಿ ಹರಿಹಾಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಇವತ್ತು ಮೋದಿ ಅವರು ಸುರೇಶ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಅಮಿತ್ ಶಾ ಅವರು ವಾಗ್ದಾಳಿ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲರ ಮಾಹಿತಿಗಾಗಿ. ಸದ್ಯ ಅಮಿತ್ ಶಾ ಅವರ ಬರುವಿಕೆಗಾಗಿ ಎಲ್ಲ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ, ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ.